ಎಲ್ಲರಿಗೂ ನಮಸ್ಕಾರ. ಒಬ್ಬ ವ್ಯಕ್ತಿಯ ಮೂಗರು ಗೆಳೆಯರು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಮೂಗರು ಗೆಳೆಯರು ಇರ್ತಾರೆ. ನಾವು ಗೆಳೆತನ ಹೇಗೆ ಮಾಡಬೇಕು, ಯಾವ ಗೆಳೆಯರು ಎಲ್ಲಿವರೆಗೂ ಬರುತ್ತಾರೆ ಅನ್ನುವ ಈ ಕಥೆಯ ಸಾರಾಂಶವಾಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಮೂಗರು ಗೆಳೆಯರು ಇರುತ್ತಾರೆ. ಒಬ್ಬ ವ್ಯಕ್ತಿಗೆ ಆ ಮೂಗರು ಗೆಳೆಯರು ಎಲ್ಲಾ ಸಮಯದಲ್ಲೂ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಕೆಟ್ಟ ಸಮಯದಲ್ಲಾಗಿರ್ಬೋದು ಅಥವಾ ಸಂತೋಷ ಸಮಯದಲ್ಲಾಗಿರ್ಬೋದು, ಎಲ್ಲಾ ಸಮಯದಲ್ಲೂ ಕೂಡ ಸರಿಸಮವಾಗಿ ಇದ್ದಾಗ ಹೀಗೆ ಕೆಲವು ವರ್ಷ ನಡೀತಾ ಇರುತ್ತೆ. ಕೆಲವು ವರ್ಷ ಆದ ನಂತರ ಆ ವ್ಯಕ್ತಿಗೆ ಸಾವಿನ ಹತ್ತಿರ ಹೋಗ್ತಾ ಇರ್ತಾರೆ. ಅಂದ್ರೆ ಕೊನೆಯ ದಿನಗಳು ಇರ್ತವೆ. ಆ ಕೊನೆ ದಿನಗಳಿದ್ದಾಗ ಆ ವ್ಯಕ್ತಿಗೆ ಅನಿಸುತ್ತೆ, ನಾನಿನ್ನು ಕೆಲವು ದಿನ ಮಾತ್ರ ಇರ್ತೀನಿ. ಹಾಗಾಗಿ ನಮ್ಮ ಫ್ರೆಂಡ್ಸಿಗೆ ಕೇಳೋಣ, ನಮ್ಮ ಮೂವರು ಗೆಳೆಯರನ್ನ ಕೇಳೋಣ, ಯಾರ್ಯಾರು ನನ್ನ ಮುಂದಿನ ಜೀವನ ಕೂಡ ಬರ್ತಾರೆ ಅಂತ ಅಂದಾಗ ಮೂವರು ಗೆಳೆಯರನ್ನ ಆ ವ್ಯಕ್ತಿ ಕರೀತಾನೆ. ಮೂವರು ಫ್ರೆಂಡ್ಸ್ ಅನ್ನ ಆ ವ್ಯಕ್ತಿ ಕರೀತಾನೆ. ಕರ್ದ್ಬಿಟ್ಟು ಕೇಳ್ತಾನೆ, ಇಲ್ಲಿವರೆಗಂತೂ ನೀವು ನನ್ನ ಸುಖದಲ್ಲಿ ದುಃಖದಲ್ಲಿ ಪ್ರತಿ ಒಂದರದಲ್ಲೂ ಭಾಗಿಯಾಗಿದ್ದೀರಾ. ನನ್ನ ಮುಂದಿನ ಪಯಣದಲ್ಲಿ ಕೂಡ ನೀವು ಬರ್ತೀರಾ ಅಂತ. ಅವಾಗ ಮೊದಲನೇ ಗೆಳೆಯ ಹೇಳ್ತಾನೆ, ಇಲ್ಲ ಸಾರಿ, ನನಗೆ ಬರೋಕ್ ಆಗೋದಲ್ಲ. ಇಲ್ಲಿವರೆಗೂ ನಾನು ಬಂದಿದ್ದೆ, ಮತ್ತೆ ಇಲ್ಲಿಂದ ನನಗೆ ಮುಂದೆ ಬರೋಕ್ ಆಗಲ್ಲ, ನಾನು ಸಾರಿ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿಗೆ ಬಹಳ ದುಃಖ ಆಗತ್ತೆ. ಏನಪ್ಪಾ, ಇಷ್ಟು ವರ್ಷ ನನಗ್ ಪ್ರತಿ ಒಂದರಲ್ಲಿ ಗೆಳೆತನದಲ್ಲಿದ್ದಾಗ, ಪ್ರತಿ ಒಂದು ಸಮಯದಲ್ಲಿದ್ದಾಗ ಇವಾಗ ಬರಲ್ಲ ಅಂತಿದ್ದಾರೆ ಅಂತ ಬಹಳ ದುಃಖ ಆಗತ್ತೆ. ಅಂದ್ರೂ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊತಾರೆ, ಇನ್ನ ಇಬ್ರು ಇರ್ತಾರೆ, ಅವ್ರು ಬರ್ತಾರೆ ಅಂತ ಇಟ್ಕೊಂಡು. ಸೊ ಅವಾಗ ಮತ್ತೆ ಎರಡನೇ ಗೆಳೆಯನ ಕೇಳ್ತಾರೆ, ಏನಪ್ಪಾ ನೀನಾದ್ರೂ ನನ್ನ ಮುಂದಿನ ಪಯಣಕ್ಕೆ ಬರ್ತೀಯಾ? ಇಲ್ಲಿ ಪಯಣ ಅಂತೂ ನನ್ ಮುಗೀತು, ಮುಂದಿನ ಪಯಣಕ್ಕೆ ನೀನ್ ಬರ್ತೀಯಾ ಅಂತ. ಅವ್ರು ಹೇಳ್ತಾರೆ, ಸರಿ ನಾನು ಬರ್ತೀನಿ. ಎಲ್ಲಿವರೆಗೂ ಅಂದ್ರೆ, ಇವಾಗ ನೀನು ಸತ್ತ ನಂತರ ನಿನ್ನ ಸಂಸ್ಕಾರವರೆಗೂ ನಾನು ಬರ್ತೀನಿ. ನಿನ್ನ ಸಂಸ್ಕಾರವರೆಗೂ ನಾನು ಬರ್ತೀನಿ, ಅಲ್ಲಿಂದ ನಾನು ಬರಕ್ ಆಗೋದಿಲ್ಲ ಅಂತ. ಮತ್ತೆ ದುಃಖ ಆಗತ್ತೆ, ಏನಪ್ಪಾ ಬರೀ ಸಂಸ್ಕಾರದವರೆಗೂ, ಮತ್ತೆ ಮುಂದಿನ ನನ್ನ ಪಯಣಕ್ಕೆ ಇವ್ರು ಬರಲ್ಲ ಅಂತಿದ್ದಾರೆ ಅಂತ ಅಂದಾಗ ಮತ್ತೆ ಮೂರನೇ ಗೆಳೆಯನೇ ಕೇಳ್ತಾನೆ, ಏನ್ ಗೆಳೆಯ, ಅವ್ರಿಬ್ಬರಂತೂ ಬರ್ತಾ ಇಲ್ಲ, ಅವ್ರಂತೂ ಬರಲ್ಲ ಅಂತಿದ್ದಾರೆ, ಮತ್ತೆ ನೀನಾದ್ರೆ ಬರ್ತೀಯಾ ಅಂತ. ಅವರು ಮುಗುಳ್ನಗುತ್ತಾ ಹೇಳ್ತಾರೆ, ಯಾಕೆ ಗೆಳೆಯ, ಇಲ್ಲಿವರೆಗೂ ನಾನು ನಿನ್ನ ಜೊತೆಯಲ್ಲಿದ್ದೀನಿ, ಪ್ರತಿಯೊಂದರಲ್ಲೂ ಇದ್ದೀನಿ, ನಾನು ಪ್ರತಿಯೊಂದರಲ್ಲೂ ಇದ್ದೀನಿ, ನಿನ್ನ ಕೊನೆವರೆಗೂ ಇರ್ತೀನಿ, ನಿನ್ನ ಸಂಸ್ಕಾರದ ನಂತರನೂ ಇರ್ತೀನಿ, ಮತ್ತು ನಿನ್ನ ಮುಂದಿನ ಪಯಣ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನಾನು ಬರ್ತೀನಿ ಅಂತ. ಅವನಿಗೆ ಬಹಳ ಖುಷಿ ಆಗತ್ತೆ. ಖುಷಿ ಆದಾಗ ಮುಂದಿನ ಪಯಣವರೆಗೂ ಬರ್ತೀನಿ ಅಂತ ಅಂದಾಗ ಅವನಿಗೆ ಬಹಳ ಖುಷಿ ಆಗತ್ತೆ. ಆದ್ರೆ ಅವನು ಮತ್ತೆ ಯೋಚನೆ ಮಾಡ್ತಾನೆ, ಮೊದಲನೇ ಗೆಳೆಯ ಯಾಕೆ ಬರಲ್ಲ ಅಂತ ಅಂದಾಗ ಆ ವ್ಯಕ್ತಿ ಬೇರೆ ಯಾರಿಲ್ಲ, ಬರೀ ಧನ ಮಾತ್ರ. ಆ ವ್ಯಕ್ತಿ ಬರೀ ಧನ ಅಂದ್ರೆ ಅವನಿಗೆ ಏನಿಸುತ್ತೆ, ಈ ಧನ ಎಷ್ಟು ಗಳಿಸಿದ್ರು ಕೂಡ ಇದು ಇಲ್ಲಿವರೆಗೂ ಮಾತ್ರ. ಇನ್ನ ಪರಿವಾರ, ಎರಡನೇ ಗೆಳೆಯ ಯಾರು? ಪರಿವಾರ ಏನು, ನಾವ್ ಎಲ್ಲರ ಸಲುವಾಗಿ ಏನ್ ಮಾಡ್ತಾ ಇರ್ತೀವಿ, ಪರಿವಾರ ಅಂತ ದುಡಿತಾ ಇರ್ತೀವಿ. ಆ ಪರಿವಾರ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ರು, ಅವ್ರು ಕೇವಲ ನನ್ನ ಸಂಸ್ಕಾರದವರೆಗೂ ಮಾತ್ರ, ಮುಂದೆ ಬರೋದಿಲ್ಲ. ನನ್ನ ಪರಿವಾರ ಯಾರೇ ಆಗಿರ್ಬೋದು, ಪರಿವಾರದಲ್ಲಿ ಪ್ರತಿಯೊಬ್ಬರಿಗೋಸ್ಕರ ನಾವು ಮಾಡ್ತಾ ಇರ್ತೀವಿ, ಆದ್ರೆ ಅವರು ಮುಂದೆ ಬರಲ್ಲ, ಬರೀ ಸಂಸ್ಕಾರದವರೆಗೂ. ಮೂರನೇ ಗೆಳೆಯ ಯಾರು? ನನ್ನ ಕರ್ಮ ಯಾರು? ನಾನು ಏನ್ ಮಾಡಿದ್ದೀನೋ, ಒಳ್ಳೆ ಕೆಲಸ ಮಾಡಿದ್ದೀನೋ ಅಥವಾ ಕೆಟ್ಟ ಕೆಲಸ ಮಾಡಿದ್ದೀನೋ, ಆ ಕರ್ಮ ಮೂರನೇ ಗೆಳೆಯ ನಮ್ಮ ಮುಂದಿನ ಜನ್ಮದಲ್ಲೂ ಕೂಡ ಅವ್ರು ಬರ್ತಾರೆ. ಹಾಗಾಗಿ ನಮ್ಮ ಕರ್ಮ ಬಹಳ ಶ್ರೇಷ್ಠವಾಗಿರ್ಬೇಕು. ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ, ಒಳ್ಳೆಯ ನಡತೆ, ಒಳ್ಳೆ ಇನ್ನೊಬ್ಬರಿಗೆ ಪರೋಪಕಾರ ಮಾಡುವರ ಅಂತ ನಮ್ಮ ಕರ್ಮ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಇರುವರೆಗೂ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಮುಂದಿನ ನಮ್ಮ ಜನರೇಷನ್ ಏನಿರುತ್ತೆ, ನಮ್ಮ ಮುಂದಿನ ಪಯಣ, ಅಲ್ಲಿವರೆಗೂ ನಮ್ಗೆ ಬರೋದು ಕರ್ಮ ಮಾತ್ರ. ಹಾಗಾಗಿ ನಮ್ಮ ಕರ್ಮ ಒಳ್ಳೇದಾಗಿರ್ಬೇಕು ಅಂತ ಹೇಳುತ್ತಾ, ನಾವು ಎಲ್ಲರಿಗೂ ಸಹಾಯ ಮಾಡುತ್ತಾ, ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರವನ್ನ, ಒಳ್ಳೆ ಮಂಥನ ಮಾಡಬೇಕು ಅಂತ ಹೇಳುತ್ತಾ, ಯಾವಾಗ್ಲೂ ನಮ್ಮ ಕರ್ಮ ಚೆನ್ನಾಗಿರ್ಬೇಕು ಅಂತ ಹೇಳುತ್ತಾ, ಎಲ್ಲರೂ ಕೂಡ ನಮ್ಮ ಒಳ್ಳೆ ವಿಚಾರವಾಗಿರ್ಬೇಕು, ಒಳ್ಳೆ ಆಚಾರ ಆಗಿರ್ಬೇಕು ಅಂತ ಹೇಳುತ್ತಾ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಮ್ಮ ಕರ್ಮ ಚೆನ್ನಾಗಿರ್ಬೇಕಂತ ಹೇಳುತ್ತಾ, ಈ ಸಣ್ಣ ಸ್ಟೋರಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.